ಎಕ್ಸಾಮ್ ಟ್ರಾಪರ್ ಯೂಟ್ಯೂಬ್ ಚಾನಲ್ ಸ್ವಾಗತ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದ ಮೂಲಕ 2021 ಜನವರಿ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ಅನ್ನು ಡಿಸ್ಕಷನ್ ಮಾಡೋಣ. ಈ ವಿಡಿಯೋನ ನೋಡೋಕೆ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ನಾವು ಅಪ್ಡೇಟ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ಬರಲು ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ 2021 ಜನವರಿ 5ರ ಪ್ರಚಲಿತ ಘಟನೆಗಳನ್ನ ನೋಡೋಣ. ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಎಸ್ಟೋನಿಯಾ ಯಾವ ಖಂಡದ ದೇಶವಾಗಿದೆ? ಉತ್ತರ ಯುರೋಪ್. ಎಸ್ಟೋನಿಯಾ ದೇಶವು ಉತ್ತರ ಯುರೋಪ್ನ ಬಾಲ್ಟಿಕ್ ಸಮುದ್ರ ಮತ್ತು ಫಿನ್ಲ್ಯಾಂಡ್ ಕೊಲ್ಲಿಯ ಗಡಿಯಲ್ಲಿದೆ. ಈ ಒಂದು ಯಾವ ದೇಶವು ಉತ್ತರ ಯುರೋಪ್ನ ಬಾಲ್ಟಿಕ್ ಸಮುದ್ರ ಮತ್ತು ಫಿನ್ಲ್ಯಾಂಡ್ ಕೊಲ್ಲಿಯ ಗಡಿಯಲ್ಲಿದೆ ಅಂತ ಹೇಳ್ಬಿಟ್ಟು ಕ್ವಶನ್ ರೈಸ್ ಆಗುವಂತ ಒಂದು ಸಂದರ್ಭ ಇರುತ್ತೆ. ನೆನ್ಪಿಟ್ಕೊಳ್ರಿ, ಎಸ್ಟೋನಿಯಾ ಅನ್ನೋದು ಉತ್ತರ ಯುರೋಪ್ನ ಬಾಲ್ಟಿಕ್ ಸಮುದ್ರ ಮತ್ತು ಫಿನ್ಲ್ಯಾಂಡ್ ಕೊಲ್ಲಿಯ ಗಡಿಯಲ್ಲಿ ಇರುತ್ತೆ. ಈ ಒಂದು ಎಸ್ಟೋನಿಯಾ ದೇಶವು ಏನಕ್ಕೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿದೆ ಅಂದ್ರೆ, 3 ಹೊಸ ನಿಯೋಗಗಳನ್ನು ತೆರೆಯುವ ವಿದೇಶಾಂಗ ಸಚಿವಾಲಯದ ಪ್ರಸ್ತಾಪಕ್ಕೆ ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆ ನೀಡಿತು. 2021ರಲ್ಲಿ ಎಸ್ಟೋನಿಯಾ ದೇಶದಲ್ಲಿ ಅಂದ್ರೆ ಯುರೋಪ್ ಖಂಡದ ಎಸ್ಟೋನಿಯಾ ದೇಶದಲ್ಲಿ ಪೆರುಗ್ವೆ, ಈ ಒಂದು ದಕ್ಷಿಣ ಅಮೆರಿಕ ಖಂಡದ ಪೆರುಗ್ವೆಯಲ್ಲಿ ಮತ್ತು ಡೊಮಿನಿಕನ್ ರಿಪಬ್ಲಿಕ್, ಉತ್ತರ ಅಮೆರಿಕದಲ್ಲಿ ಬರುವಂತಹ ಒಂದು ಡೊಮಿನಿಕನ್ ರಿಪಬ್ಲಿಕ್ದಲ್ಲಿ ಭಾರತದ 3 ಹೊಸ ಕಾರ್ಯಗಳನ್ನು ತೆರೆಯಲಾಗುವುದು. ಈ ಒಂದು ಕ್ರಮವು ರಾಜಕೀಯ ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ದ್ವಿಪಕ್ಷೀಯ ವ್ಯಾಪಾರ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಯಾವ ದೇಶದ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ 2 ಸೂರ್ಯ ಪರಿಶೋಧನೆ ಹೆಲಿಯೋಫಿಸಿಕ್ಸ್ ಕಾರ್ಯಾಚರಣೆಗಳನ್ನು ಅನುಮೋದಿಸಿದೆ? ಉತ್ತರ ಯುನೈಟೆಡ್ ಸ್ಟೇಟ್ಸ್. ಯುನೈಟೆಡ್ ಸ್ಟೇಟ್ಸ್ ನ ಬಾಹ್ಯಾಕಾಶ ಸಂಸ್ಥೆಯಾದಂತಹ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ನಾಸಾ 2 ಸೂರ್ಯ ಪರಿಶೋಧನೆ ಹೆಲಿಯೋಫಿಸಿಕ್ಸ್ ಕಾರ್ಯಾಚರಣೆಗಳಿಗೆ ಅನುಮೋದನೆ ನೀಡಿದೆ ಎಂದು ಘೋಷಿಸಿದೆ. ಈ ಕಾರ್ಯಾಚರಣೆಗಳ ಅಡಿಯಲ್ಲಿ ಸಂಶೋಧಕರು ಸೂರ್ಯನನ್ನು ಅಧ್ಯಯನ ಮಾಡುತ್ತಾರೆ ಮತ್ತು ಸೌರಮಂಡಲದಲ್ಲಿ ನಡೆಯುವ ಘಟನೆಗಳಿಗೆ ಸಂಬಂಧಿಸುತ್ತಾರೆ. ನಾಸಾ ನೇತೃತ್ವದ ಎಲೆಕ್ಟ್ರೋಜೆಟ್ ಜಿಮಿನ್ ಇಮೇಜಿಂಗ್ ಎಕ್ಸ್ಪ್ಲೋರರ್ ಅಥವಾ ಇಜೆಡ್ಐ ಮಿಷನ್ ಮತ್ತು ಜಪಾನ್ ನೇತೃತ್ವದ ಎಕ್ಸ್ಟ್ರೀಮ್ ನೇಳಾತೀತ ಹೈ ಥ್ರೂಪುಟ್ ಸ್ಪೆಕ್ಟ್ರೋಸ್ಕೋಪ್ ಟೆಲಿಸ್ಕೋಪ್ ಎಪ್ಸಿಲಾನ್ ಮಿಷನ್ ಈ ಕಾರ್ಯಾಚರಣೆಗಳಲ್ಲಿ ಸೇರಿವೆ. ಮೊಲಾಸಿಸ್, ಕಬ್ಬು, ಸಕ್ಕರೆ ಬೀಟ್, ಸೋರ್ಗಮ್ ಮತ್ತು ಖಾದ್ಯ ಎಣ್ಣೆ ಬೀಜಗಳಂತಹ ಮೂಲಗಳಿಂದ ಯಾವ ರೀತಿಯ ಎಥೆನಾಲ್ ತಯಾರಿಸಲಾಗುತ್ತದೆ? ಉತ್ತರ 1G ಎಥೆನಾಲ್ ಅಥವಾ 1G ಎಥೆನಾಲ್. ಈ ಒಂದು ಕ್ವಶನ್ ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಇಲ್ಲಿ ನೋಡೋಣ. 1ನೇ ಜನರೇಷನ್ ಅಥವಾ 1G ಎಥೆನಾಲ್ ಉತ್ಪಾದಿಸಲು ದೇಶದಲ್ಲಿ ಎಥೆನಾಲ್ ಬಟ್ಟಿ ಇಳಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಲು ಮಾರ್ಪಡಿಸಿದ ಯೋಜನೆಗೆ ಕೇಂದ್ರ ಸಚಿವ ಸಂಪುಟ ಇತ್ತೀಚೆಗೆ ಅನುಮೋದನೆ ನೀಡಿದೆ. 1G ಎಥೆನಾಲ್ ಅನ್ನು ಖಾದ್ಯ ಬೀಜಗಳು, ಮೊಲಾಸಿಸ್, ಕಬ್ಬು, ಸಕ್ಕರೆ ಬೀಟ್, ಸೋರ್ಗಮ್ ನಿಂದ ಉತ್ಪಾದಿಸಲಾಗುತ್ತದೆ. 3ನೇ G ಜೈವಿಕ ಇಂಧನಗಳು, ಖಾದ್ಯವಲ್ಲದ ಎಣ್ಣೆ ಬೀಜಗಳು, ಅಡುಗೆ ಎಣ್ಣೆ, ಕೃಷಿ ಅವಶೇಷಗಳನ್ನು ಬಳಸಿದರೆ. 3G ಜೈವಿಕ ಇಂಧನಗಳು ಕೈಗಾರಿಕಾ ತ್ಯಾಜ್ಯ, ಪುರಸಭೆ ಘನ ತ್ಯಾಜ್ಯವನ್ನು ಬಳಸುತ್ತವೆ. ಭಾರತೀಯ ವಲಸೆಗಾರರೊಂದಿಗೆ ಸಂಪರ್ಕ ಸಾಧಿಸಲು ವಿದೇಶಾಂಗ ಸಚಿವಾಲಯವು ಯಾವ ಅರ್ಜಿಯನ್ನು ಪ್ರಾರಂಭಿಸಿದೆ? ಉತ್ತರ ಗ್ಲೋಬಲ್ ಪ್ರವಾಸಿ ಲಿಸ್ಟ್. ಇತ್ತೀಚೆಗೆ ಈಶಾನ್ಯದ ಮೊದಲ ಶುಂಠಿ ಸಂಸ್ಕರಣಾ ಘಟಕವನ್ನು ಯಾವ ರಾಜ್ಯದಲ್ಲಿ ನಿರ್ಮಿಸಲಾಗಿದೆ? ಉತ್ತರ ಮೇಘಾಲಯ. ಮೇಘಾಲಯದ ರೀಬೋವಿ ಜಿಲ್ಲೆಯಲ್ಲಿ ಈಶಾನ್ಯದ ಮೊಟ್ಟಮೊದಲ ಬಾರಿಗೆ ವಿಶೇಷವಾದ ಶುಂಠಿ ಸಂಸ್ಕರಣಾ ಘಟಕವನ್ನು ಪುನರುಜ್ಜೀವನಗೊಳಿಸಲಾಗುತ್ತಿದ್ದು 2021 ಆರಂಭದಲ್ಲಿ ಇದು ಕಾರ್ಯರೂಪಕ್ಕೆ ಬರಲಿದೆ ಎಂದು ಕೇಂದ್ರ ಸಚಿವ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಈ ಒಂದು ಮೇಘಾಲಯ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜಧಾನಿ ಆಗಿರ್ಬೋದು, ರಾಜ್ಯಪಾಲರ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಇದ್ರ ಬಗ್ಗೆ ಪದೇ ಪದೇ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಒಂದು ಮೇಘಾಲಯದ ರಾಜಧಾನಿ ಬಂದು ಶಿಲಾಂಗ್ ಆಗಿರುತ್ತೆ. ಒಂದು ಮೇಘಾಲಯ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಬಂದು ಸತ್ಯಪಾಲ್ ಮಲಿಕ್ ಆಗಿರ್ತಾರೆ. ಮೇಘಾಲಯದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ಕನ್ರಾಡ್ ಕೊಂಗಲ್ ಸಂಗ್ಮಾ ಆಗಿರ್ತಾರೆ. ಇತ್ತೀಚೆಗೆ ನ್ಯಾಷನಲ್ ಪೊಲೀಸ್ K9 ಪತ್ರಿಕೆಯನ್ನು ಬಿಡುಗಡೆ ಮಾಡಿದವರು ಯಾರು? ಉತ್ತರ ಅಮಿತ್ ಶಾ. ಈ ಒಂದು ನ್ಯಾಷನಲ್ ಪೊಲೀಸ್ K9 ಪತ್ರಿಕೆಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ದೇಶದಲ್ಲಿ ಪೊಲೀಸ್ ಸೇವಾ K9ಗಳನ್ನು ಮುಖ್ಯವಾಹಿನಿಗೆ ತರುವುದು ಮತ್ತು ವರ್ಧಿಸುವುದು ಎಂಬ ಆದೇಶದೊಂದಿಗೆ ಗೃಹ ಸಚಿವಾಲಯದ ಪೊಲೀಸ್ ಆಧುನೀಕರಣ ವಿಭಾಗದ ಅಡಿಯಲ್ಲಿ 2019 ನವೆಂಬರ್ನಲ್ಲಿ ವಿಶೇಷ ಪೊಲೀಸ್ K9 ಸೆಲ್ ಅನ್ನು ಸ್ಥಾಪಿಸಲಾಯಿತು. ಈ ಒಂದು ಪೊಲೀಸ್ 9K ಸೆಲ್ ಇತ್ತೀಚೆಗೆ ನ್ಯಾಷನಲ್ ಪೊಲೀಸ್ K9 ಪತ್ರಿಕೆಯನ್ನು ಬಿಡುಗಡೆ ಮಾಡಿದೆ. ಅದು ಬಿಡುಗಡೆ ಮಾಡಿದವರು ಯಾರಪ್ಪ ಅಂದ್ರೆ ಅಮಿತ್ ಶಾ ಅವರಾಗಿರ್ತಾರೆ. ಇತ್ತೀಚೆಗೆ JS ಬ್ಯಾನರ್ಜಿಯನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಲಾಗಿದೆ?
ಉತ್ತರ ಮದ್ರಾಸ್ ಹೈಕೋರ್ಟ್. ಮದ್ರಾಸ್ ಹೈಕೋರ್ಟ್ ನ ಹೊಸ ಮುಖ್ಯ ನ್ಯಾಯಮೂರ್ತಿಯಾಗಿ ಕಲ್ಕತ್ತಾ ಹೈಕೋರ್ಟ್ ನ ನ್ಯಾಯಾಧೀಶರಾದಂತಹ ನ್ಯಾಯಮೂರ್ತಿ ಸಂಜೀವ್ ಬ್ಯಾನರ್ಜಿ ಅವರನ್ನು ನೇಮಿಸಲಾಗಿದೆ. ಇತ್ತೀಚೆಗೆ ನಿಧನರಾದ ಜೋನ್ ಮಿಕ್ಲಿನ್ ಅವರು ಯಾವ ಕ್ಷೇತ್ರದಲ್ಲಿ ಪ್ರಸಿದ್ಧರಾಗಿದ್ದರು? ಉತ್ತರ ಹಾಲಿವುಡ್ ನಿರ್ದೇಶಕ. ಜೋನ್ ಮಿಕ್ಲಿನ್ ಸಿಲ್ವರ್ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಜೋನ್ ಮಿಕ್ಲಿನ್ ಸಿಲ್ವರ್ ಅವರು ಎಸ್ಟರ್ ಸ್ಟ್ರೀಟ್ ಮತ್ತು ಕ್ರಾಸಿಂಗ್ ಡೆಲನ್ಸಿ ಅಂತ ಕೆಲಸಗಳೊಂದಿಗೆ ಸ್ವತಂತ್ರ ಮತ್ತು ಮಹಿಳಾ ಹೆಲ್ಮೆಟ್ ಸಿನಿಮಾದ ಪ್ರವರ್ತಕರೆಂದು ಪ್ರಸಿದ್ಧರಾಗಿದ್ದರು. ಎಸ್ಟರ್ ಸ್ಟ್ರೀಟ್ ಮತ್ತು ಕ್ರಾಸಿಂಗ್ ಡೆಲನ್ಸಿ ಸೇರಿದಂತೆ ಚಲನಚಿತ್ರಗಳೊಂದಿಗೆ ಮಹಿಳಾ ನಿರ್ದೇಶಕರು ಮತ್ತು ಸ್ವತಂತ್ರ ಚಲನಚಿತ್ರ ನಿರ್ಮಾಪಕರಿಗೆ ಮಾರ್ಗವನ್ನು ರೂಪಿಸಿದ ಜೋನ್ ಮಿಕ್ಲಿನ್ ಸಿಲ್ವರ್ ಅವರು ಇತ್ತೀಚೆಗೆ ನಿಧನರಾಗಿದ್ದಾರೆ. ಅವರ ವಯಸ್ಸು ಎಷ್ಟಾಗಿತ್ತು ಅಂದ್ರೆ 85 ವರ್ಷ ಆಗಿತ್ತು. ಇತ್ತೀಚೆಗೆ ನಿಧನರಾದ ಮೈಕಲ್ ಕೊಂಡೋ ಯಾವ ಕ್ರೀಡೆಯೊಂದಿಗೆ ಸಂಬಂಧ ಹೊಂದಿದ್ದರು? ಉತ್ತರ ಹಾಕಿ. ಮೈಕಲ್ ಕೊಂಡೋರ್ ಅವರ ಬಗ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತದ 1975ರ ಹಾಕಿ ವಿಶ್ವಕಪ್ ವಿಜೇತ ಮತ್ತು 1972ರ ಒಲಿಂಪಿಕ್ಸ್ ಕಂಚಿನ ವಿಜೇತ ತಂಡದ ಸದಸ್ಯರಾಗಿದ್ದರು ಮೈಕಲ್ ಕೊಂಡೋರ್ ಅವರು. ಇವರು ವಯಸ್ಸಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ನಿಧನರಾಗಿದ್ದಾರೆ. ಇತ್ತೀಚೆಗೆ ಚಂಡಮಾರುತ ಪೀಡಿತ ಯಾವ ದೇಶಕ್ಕೆ ಭಾರತ ಪರಿಹಾರ ಸಾಮಗ್ರಿಗಳನ್ನು ನೀಡಿದೆ? ಉತ್ತರ ಫಿಜಿ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ದಕ್ಷಿಣ ಪೆಸಿಫಿಕ್ ನಲ್ಲಿರುವ ದ್ವೀಪ ರಾಷ್ಟ್ರದೊಂದಿಗಿನ ನಿಕಟ ಸಂಬಂಧವನ್ನು ಪ್ರತಿಬಿಂಬಿಸುವ ಭಾರತ ದೇಶವು ತನ್ನ ಚಂಡಮಾರುತ ಪೀಡಿತ ಜನರಿಗೆ 6 ಟನ್ ಪರಿಹಾರ ಸಾಮಗ್ರಿಗಳನ್ನು ಫಿಜಿ ದೇಶಕ್ಕೆ ಕಳಿಸಿದೆ. ಚಂಡಮಾರುತ ಪೀಡಿತ ಜನರಿಗೆ ಭಾರತದಿಂದ ಪರಿಹಾರ ಸಾಮಗ್ರಿಗಳ ಮೊದಲ ಸರಕು ಫಿಜಿ ದೇಶಕ್ಕೆ ತಲುಪಿತು ಇತ್ತೀಚೆಗೆ. ಇನ್ನು ಫಿಜಿ ದೇಶಕ್ಕೆ ಸಂಬಂಧಿಸಿದಂತೆ ರಾಜಧಾನಿ, ಕರೆನ್ಸಿ, ಅಧ್ಯಕ್ಷರು ಮತ್ತು ಪ್ರಧಾನಿ ಬಗ್ಗೆ ಇಲ್ಲಿ ನೋಡೋಣ. ಫಿಜಿಯಾ ದೇಶದ ರಾಜಧಾನಿ ಬಂದು ಸುವಾ ಆಗಿರುತ್ತೆ. ಫಿಜಿಯಾ ದೇಶದ ಕರೆನ್ಸಿ ಬಂದು ಫಿಜಿಯನ್ ಡಾಲರ್ ಆಗಿರುತ್ತೆ. ಫಿಜಿಯಾದ ಪ್ರಸ್ತುತ ಅಧ್ಯಕ್ಷರು ಬಂದು ಜಿಯೋಜಿ ಕೋನ್ರೂಟ್ ಆಗಿರ್ತಾರೆ. ಫಿಜಿಯಾ ದೇಶದ ಪ್ರಧಾನಿ ಬಂದು ಫ್ರಾಂಕ್ ಬೈನಿರಾಮರ್ ಆಗಿರ್ತಾರೆ. ಯಾವ ರಾಜ್ಯದ ತೋಟಗಾರಿಕೆ ಉತ್ಪಾದನೆಯನ್ನು ವಿಸ್ತರಿಸಲು ಇತ್ತೀಚೆಗೆ ಭಾರತ ಎಡಿಬಿ ಯೊಂದಿಗೆ 10 ಮಿಲಿಯನ್ ಸಾಲ ಒಪ್ಪಂದಕ್ಕೆ ಸಹಿ ಹಾಕಿದೆ? ಉತ್ತರ ಹಿಮಾಚಲ ಪ್ರದೇಶ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಹಿಮಾಚಲ ಪ್ರದೇಶದಲ್ಲಿ ತೋಟಗಾರಿಕೆ ವಿಸ್ತರಿಸಲು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಮತ್ತು ಜಿಒಐ 10 ಮಿಲಿಯನ್ ಸಾಲಕ್ಕೆ ಸಹಿ ಹಾಕಿದೆ. ಪಿಆರ್ಎಫ್ ವಿನ್ಯಾಸಗೊಳಿಸಿರುವ ಮುಂದಿನ ಯೋಜನೆಯು ಹಣ್ಣುಗಳು ಮತ್ತು ತರಕಾರಿಗಳನ್ನು ಬೆಳೆಸುವುದು ಸೇರಿದಂತೆ ಉಪೋಷ್ಣ ವಲಯದ ತೋಟಗಾರಿಕೆ ಅಭಿವೃದ್ಧಿಗೆ ಸಹಕರಿಸುತ್ತದೆ. ಹಿಮಾಚಲ್ ಪ್ರದೇಶದ ರಾಜ್ಯದ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಹಿಮಾಚಲ್ ಪ್ರದೇಶದ ರಾಜಧಾನಿ ಬಂದು ಶಿಮ್ಲಾ ಆಗಿರುತ್ತೆ. ಹಿಮಾಚಲ್ ಪ್ರದೇಶದ ಪ್ರಸ್ತುತ ರಾಜ್ಯಪಾಲರು ಬಂದು ಬಂಡಾರು ದತ್ತಾತ್ರೇಯರಾಗಿರ್ತಾರೆ. ಹಿಮಾಚಲ್ ಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ಜೈರಾಮ್ ಠಾಕೂರ್ ಅವರಾಗಿರ್ತಾರೆ. ಇತ್ತೀಚೆಗೆ ಯಾವ ದೇಶದ ಸೈನ್ಯವು ಸೇನಾ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾನೆ ಅವರಿಗೆ ಗಾರ್ಡ್ ಆಫ್ ಆನರ್ ನೀಡಿ ಗೌರವಿಸಿದೆ? ಉತ್ತರ ದಕ್ಷಿಣ ಕೊರಿಯಾ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಭಾರತ ಸೈನ್ಯದ ಮುಖ್ಯಸ್ಥ ಜನರಲ್ ಮನೋಜ್ ಮುಕುಂದ್ ನರವಾನೆ ಅವರು ಗೈರಿಯೋಂಗ್ ನಲ್ಲಿರುವ ರಿಪಬ್ಲಿಕ್ ಆಫ್ ಕೊರಿಯಾ ಅಥವಾ ROK ಸೇನಾ ಪ್ರಧಾನ ಕಚೇರಿಯಲ್ಲಿ ಗಾರ್ಡ್ ಆಫ್ ಆನರ್ ಪಡೆದರು ಎಂದು ಭಾರತೀಯ ಸೇನೆಯ ಸಾರ್ವಜನಿಕ ಮಾಹಿತಿ ಹೆಚ್ಚುವರಿ ಮಹಾನಿರ್ದೇಶಕರು ಮಾಹಿತಿ ನೀಡಿದರು. ಈ ಒಂದು ದಕ್ಷಿಣ ಕೊರಿಯಾದ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ದಕ್ಷಿಣ ಕೊರಿಯಾದ ರಾಜಧಾನಿ ಬಗ್ಗೆ ಪದೇ ಪದೇ ರಿಪೀಟೆಡ್ ಕ್ವಶನ್ ಕೇಳ್ತಾ ಇರ್ತಾರೆ. ಒಂದು ದಕ್ಷಿಣ ಕೊರಿಯಾದ ರಾಜಧಾನಿ ಬಂದು ಸಿಯೋಲ್ ಆಗಿರುತ್ತೆ. ದಕ್ಷಿಣ ಕೊರಿಯಾದ ಕರೆನ್ಸಿ ಬಂದು ಸೌತ್ ಕೊರಿಯನ್ ವನ್ ಆಗಿರುತ್ತೆ. ದಕ್ಷಿಣ ಕೊರಿಯಾದ ಪ್ರಸ್ತುತ ಅಧ್ಯಕ್ಷರು ಬಂದು ಮೂನ್ ಜೆ ಹಿನ್ ಆಗಿರ್ತಾರೆ. ದಕ್ಷಿಣ ಕೊರಿಯಾದ ಪ್ರಸ್ತುತ ಪ್ರಧಾನಿ ಬಂದು ಚುಂಗ್ ಸೈ ಕ್ಯೂನ್ ಆಗಿರ್ತಾರೆ. ಹಿಂದೂ ಮಹಾಸಾಗರದಲ್ಲಿ ಸಿ ವಿಂಗ್ ಗ್ಲೈಡರ್ಗಳನ್ನು ಯಾವ ದೇಶ ಇತ್ತೀಚೆಗೆ ನಿಯೋಜಿಸಿದೆ? ಉತ್ತರ ಚೀನಾ. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಚೀನಾ ದೇಶವು ಹಿಂದೂ ಮಹಾಸಾಗರದಲ್ಲಿ ಸಿ ವಿಂಗ್ ಗ್ಲೈಡರ್ ಎಂಬ ನೀರಿನೊಳಗಿನ ಡ್ರೋನ್ಗಳನ್ನು ನಿಯೋಜಿಸಿದೆ. ಇದು ತಿಂಗಳುಗಟ್ಟಲೆ ಕಾರ್ಯನಿರ್ವಹಿಸಬಹುದು ಮತ್ತು ನೌಕಾ ಗುಪ್ತಚರ ಉದ್ದೇಶಗಳಿಗಾಗಿ ಅವಲೋಕನಗಳನ್ನು ಮಾಡಬಹುದು ಎಂದು ರಕ್ಷಣಾ ವಿಶೇಷಕ HI ಸುಟ್ಟನ್ ಅವರು ಹೇಳಿದ್ದಾರೆ. ಚೀನಾ ದೇಶಕ್ಕೆ ಸಂಬಂಧಿಸಿದಂತೆ ರಾಜಧಾನಿ, ಕರೆನ್ಸಿ, ಅಧ್ಯಕ್ಷರ ಬಗ್ಗೆ ಪದೇ ಪದೇ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಇದನ್ನ ಕವರ್ ಮಾಡಲಾಗಿದೆ. ಚೀನಾ ದೇಶದ ರಾಜಧಾನಿ ಬಂದು ಬಿಜಿಂಗ್ ಆಗಿರುತ್ತೆ. ಚೀನಾ ದೇಶದ ಕರೆನ್ಸಿ ಬಂದು ರೆನ್ಮಿನ್ಬಿ ಆಗಿರುತ್ತೆ. ಚೀನಾ ದೇಶದ ಪ್ರಸ್ತುತ ಅಧ್ಯಕ್ಷರು ಬಂದು ಕ್ಸಿ ಜಿನ್ ಪಿಂಗ್ ಆಗಿರ್ತಾರೆ.
ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಧಾನಿ ಮೋದಿ ಅವರು ಐಐಎಂ ಸಂಬಲ್ಪುರದ ಶಾಶ್ವತ ಕ್ಯಾಂಪಸ್ಗೆ ಅಡಿಪಾಯ ಹಾಕಿದ್ದಾರೆ? ಉತ್ತರ ಒಡಿಶಾ. ಜನವರಿ 2, 2021ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಒಡಿಶಾದ ಐಐಎಂ ಸಂಬಲ್ಪುರದ ಶಾಶ್ವತ ಕ್ಯಾಂಪಸ್ಗೆ ಶಿಲಾನ್ಯಾಸ ಮಾಡಿದರು. ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ರಾಜ್ಯದ ರಾಜಧಾನಿಗಳ ಬಗ್ಗೆ, ರಾಜ್ಯದ ರಾಜ್ಯಪಾಲರ ಬಗ್ಗೆ, ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಪದೇ ಪದೇ ರಿಪೀಟೆಡ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ಸೊ ಅದರಿಂದ ಇದನ್ನ ಕವರ್ ಮಾಡಲಾಗಿದೆ. ಒಡಿಶಾದ ರಾಜಧಾನಿ ಬಂದು ಭುವನೇಶ್ವರ ಆಗಿರ್ತದೆ. ಒಡಿಶಾದ ಪ್ರಸ್ತುತ ರಾಜ್ಯಪಾಲರು ಬಂದು ಗಣೇಶ್ ಲಾಲ್ ಆಗಿರ್ತಾರೆ. ಒಡಿಶಾದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ನವೀನ್ ಪಟ್ನಾಯಕ್ ಅವರಾಗಿರ್ತಾರೆ. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ವೃತ್ತಿಪರವಾಗಿ ತರಬೇತಿ ಪಡೆದ 1000 ದಾದಿಯರು ಅಥವಾ ನರ್ಸರನ್ನ ಯಾವ ದೇಶಕ್ಕೆ ಕಳಿಸಿದೆ? ಉತ್ತರ ಬ್ರಿಟನ್. ಈ ಒಂದು ಕ್ವಶನ್ಗೆ ಸಂಬಂಧಿಸಿದಂತೆ ಇನ್ಫಾರ್ಮೇಶನ್ ಅನ್ನ ಇಲ್ಲಿ ನೋಡೋಣ. ಪ್ರಧಾನ ಮಂತ್ರಿಗಳ ವಿಮಾ ಯೋಜನೆಯನ್ನು ರೈತರಿಗೆ ತನ್ನದೇ ಆದ ಬೆಳೆ ಪರಿಹಾರ ಯೋಜನೆ ಮೂಲಕ ಜಾರ್ಖಂಡ್ ಬದಲಾಯಿಸಲು ಸಿದ್ಧವಾಗಿದೆ. ಡಿಸೆಂಬರ್ 29ರಂದು ಪ್ರಾರಂಭಿಸಲು ಈ ಯೋಜನೆಗೆ ಜಾರಿಗೆ ಬರಲು 3 ತಿಂಗಳು ತೆಗೆದುಕೊಳ್ಳುತ್ತದೆ. ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಿಸಿದಂತೆ ರಾಜಧಾನಿ, ರಾಜ್ಯಪಾಲರು, ಮುಖ್ಯಮಂತ್ರಿ ಬಗ್ಗೆ ನೋಡೋಣ. ಜಾರ್ಖಂಡ್ ರಾಜ್ಯದ ರಾಜಧಾನಿ ಬಂದು ರಾಂಚಿ. ಜಾರ್ಖಂಡ್ ರಾಜ್ಯದ ಪ್ರಸ್ತುತ ರಾಜ್ಯಪಾಲರು ಬಂದು ದ್ರೌಪದಿ ಮುರ್ಮು ಆಗಿರ್ತಾರೆ. ಜಾರ್ಖಂಡ್ ರಾಜ್ಯದ ಪ್ರಸ್ತುತ ಮುಖ್ಯಮಂತ್ರಿ ಬಂದು ಹೇಮಂತ್ ಸೊರೆನ್ ರವರಾಗಿರ್ತಾರೆ. ವಾಹನ ಮಾಸ್ಟರ್ ಕ್ಲಾಸ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ಉತ್ತರ ಆಲ್ಫ್ರೆಡೋ ಕೊವೆಲ್ಲಿ. ಇಟಲಿ ಮೂಲದ ಲೇಖಕರಾಗಿರುವಂತಹ ಆಲ್ಫ್ರೆಡೋ ಕೊವೆಲ್ಲಿ ಅವರು ಮಕ್ಕಳು ಮತ್ತು ಯುವ ಪ್ರೇಕ್ಷಕರಿಗಾಗಿ ತಮ್ಮ ಹೊಸ ಪುಸ್ತಕ ವಾಹನ ಮಾಸ್ಟರ್ ಕ್ಲಾಸ್ ಅನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ಪುಸ್ತಕಗಳನ್ನು ಸ್ಕೋಲಾಸ್ಟಿಕ್ ಇಂಡಿಯಾ ವ್ಯವಸ್ಥಿಸುತ್ತದೆ ಮತ್ತು ಪ್ರಕಟಿಸುತ್ತದೆ. ಆಲ್ಫ್ರೆಡೋ ಕೊವೆಲ್ಲಿ ಅವರು ನಮ್ಮ ಭಾರತೀಯ ಸಂಸ್ಕೃತಿ ಮತ್ತು ಪುರಾಣಗಳಲ್ಲಿ ತೀವ್ರ ಆಸಕ್ತಿಯನ್ನು ಹೊಂದಿದ್ದರು. ಇದು ಮಕ್ಕಳಿಗೆ ಗಣೇಶ ದೇವರ ಬಗ್ಗೆ ಒಂದು ಕಥೆಯನ್ನು ಬರೆಯಲು ಪ್ರೇರೇಪಿಸುತ್ತದೆ. ಸಾವಿತ್ರಿಬಾಯಿ ಫುಲೆ ಜಯಂತಿ ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 3ರಂದು. ಸಾವಿತ್ರಿಬಾಯಿ ಫುಲೆ ಜನ್ಮ ವಾರ್ಷಿಕೋತ್ಸವ ದಿನವನ್ನು ಜನವರಿ 3ನ್ನು ಭಾರತದ ಮೊದಲ ಮಹಿಳಾ ಶಾಲಾ ಶಿಕ್ಷಕರ ಜನ್ಮದಿನವಾದ ಸಾವಿತ್ರಿಬಾಯಿ ಫುಲೆ ಜಯಂತಿ ಎಂದು ಆಚರಿಸಲಾಗುತ್ತದೆ. ವಿಶ್ವ ಬ್ರೈಲ್ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಉತ್ತರ ಜನವರಿ 4ರಂದು. 2021 ಜನವರಿ 5ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ನಾವು ಕೊಟ್ಟಂತ ಮಾಹಿತಿ ನಿಮಿಷವರೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.